Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಸುಟ್ಟು ಬದನೆಕಾಯಿ ಗೊಜ್ಜು ಮಾಡೋಣ. ನೋಡಿ, ಒಂದು ಬದನೆಕಾಯಿ ತಗೊಂಡಿದ್ದೀನಿ, ಅದಕ್ಕೆ ಸಾಕು. ನೋಡಿ, ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಎಷ್ಟು ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ. ನೋಡಿ, ಇದು ಹಸಿ ಈರುಳ್ಳಿನೇ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನು ನಾನು 2 ಮೆಣಸಿಕಾಯಿನ ಹಂಗೇನೆ ಗ್ಯಾಸ್ ಮೇಲೆ ಸುಡ್ತೀನಿ ಇದನ್ನು. ಮತ್ತು ಹುಣಸೆಹಣ್ಣು ಒಂದು ಸಣ್ಣ ಗಾತ್ರದ ಒಂದು ಚೂರು ಹುಣಸೆಹಣ್ಣನ್ನು ನಾನು ಕಿವುಚಿಟ್ಟಿದ್ದೀನಿ ನೀರಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಇದು ಹಸಿ ಈರುಳ್ಳಿನೇ ಹಾಕ್ತೀನಿ. ಇದೆಲ್ಲ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು. ಈ ಬದನೆಕಾಯಿ ಸುಡ್ಕೋಬೇಕು ಗ್ಯಾಸ್. ನೋಡಿ, ಗ್ಯಾಸ್ ಹಚ್ಬಿಟ್ಟು ಈ ಬದನೆಕಾಯಿ ಸುಟ್ಕೊಳ್ಳೋಣ. ಸಣ್ಣ ಉರಿಲಿ ಚೆನ್ನಾಗಿ ಬೇಯಬೇಕು. ಅದು ಸ್ವಲ್ಪ ನಿಧಾನ ಉರಿಲಿ ಸುಡಬೇಕು. ಬೆಂಕಿಲಾದರೆ ಬೇಗ ಸುಡುತ್ತೆ. ಈ ಸಾರು ನಮ್ಮ ಅಜ್ಜಿ ಮಾಡೋದು ಮುಂಚೆ, ನಾವು ಚಿಕ್ಕರಿರುವಾಗ. ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಮುದ್ದೆ. ನಾನು ಮುದ್ದೆ ಮಾಡಿದ್ದೀನಿ, ಬಿಸಿ ಬಿಸಿ ಮುದ್ದೆ ಮಾಡಿ. ಜಾಸ್ತಿ ಜನ ಇದ್ದರೆ ಒಂದು 2-3 ಬದನೆಕಾಯಿ ಬೇಕು. ಒಬ್ರಿಬ್ರಿಗಾದರೆ ಒಂದು ಬದನೆಕಾಯಿಲೇ ತುಂಬ ಜಾಸ್ತಿ ಗೊಜ್ಜು ಥರ ಆಗುತ್ತೆ, ಅದೇ ಸಾಕಾಗುತ್ತೆ. ನೋಡಿ, ಸಣ್ಣ ಉರಿಲಿ ಈ ಥರ ಸುಟ್ಟರೆ ಹಿಂಗೆ ಚೆನ್ನಾಗಿ ಬೇಯುತ್ತೆ. ಇದು ಚೆನ್ನಾಗಿ ಬೇಯಬೇಕು ಒಳಗಡೆ, ಇಲ್ಲಾಂದರೆ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಬದನೆಕಾಯಿ ಹಸಿ ಹಸಿ ಸಿಗುತ್ತೆ. ಆಮೇಲೆ ಅನ್ನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಗೊಜ್ಜು. ಹಾಗೆ ಕೈಯಲ್ಲಿ ಇಸ್ಕಿದ್ರೆ ಆಯ್ತು. ಇದನ್ನೆಲ್ಲ ಕೈಯಲ್ಲಿ ಇದು ಮಾಡಬೇಕು, ಚೆನ್ನಾಗಿರುತ್ತೆ ಇದು. ತುಂಬ ಹಳೆ ಕಾಲದಲ್ಲೆಲ್ಲ ಅಜ್ಜಿ ಅವರೆಲ್ಲ ಮಾಡ್ತಿದ್ರು, ಬೆಂಕಿಯಲ್ಲಿ ಸುಟ್ಟು. ಸಾಂಬಾರಿಲ್ಲ ಅಂದರೆ ಏನಾದ್ರು ತಿನ್ನೋಕ್ಕೇನೂ ಇಲ್ಲ ಅಂದರೆ ಒಂದು ಬದನೆಕಾಯಿ ಈ ಥರ ಸುಟ್ಟು ಆವಾಗಲೇ ಗೊಜ್ಜು ಮಾಡಿ ಮುದ್ದೆ ಮಾಡಿ ತಿಂತಾಯಿದ್ರು. ನೋಡಿ, ಇದು ಚೆನ್ನಾಗಿ ಸುಟ್ಟಾಗಿದೆ. ನಾವು ಒಗ್ಗರಣೆಗೆ ಇದನ್ನು ಇಟ್ಕೊಳ್ಳೋಣ. ಹಳ್ಳಿ ಕಡೆ ಏನು ಒಗ್ಗರಣೆ ಹಾಕ್ತಿರ್ಲಿಲ್ಲ, ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಆರಲಿ, ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕು ನೀಟಾಗಿ. ಇದಕ್ಕೆ ನಾವು ಅಷ್ಟೊಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ಬಿಸಿ ಆಗಲಿ, ಸ್ವಲ್ಪ ಸಾಕು ಎಣ್ಣೆ. ಯಾಕೆಂದರೆ ಒಂದು ಈರುಳ್ಳಿ ಏನು ಇದಕ್ಕೆ ಹಾಕ್ತಾ ಇಲ್ಲ, ಬರೀ ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ. ಇದ್ರ ಸಿಪ್ಪೆ ಎಲ್ಲ ನೋಡಿ ಬೆಂದಿದೆಯಲ್ಲ, ನೋಡಿ ಈ ಥರ ಬರುತ್ತೆ ನೀಟಾಗಿ. ನೋಡಿ, ಇದೆಲ್ಲ ನೀಟಾಗಿ ಬಿಡಿಸಿದ್ದೀನಿ ನಾನು. ಈ ಥರ ಗೊಜ್ಜು ಮಾಡೋಕ್ಕೆ ಈ ಉದ್ದ ಬದನೆಕಾಯಿನೇ ಆಗಬೇಕು. ಇದರಲ್ಲಿ ವಾಂಗಿಬಾತ್ ಬದನೆಕಾಯಿ ಅಂತಾರೆ ನೋಡಿ, ಅದೇ ಇದು. ನೋಡಿ, ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ನೋಡಿ ನೀಟಾಗಿ. ಸಿಪ್ಪೆ ಎಲ್ಲ ಎತ್ತಾಕೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ನಾವು ಸಾಸಿವೆ ಹಾಕೋಣ. ಗ್ಯಾಸ್ ಬಂದ್ ಮಾಡ್ತೀನಿ, ಎಣ್ಣೆ ಜಾಸ್ತಿ ಬಿಸಿಯಾಗಿದೆ. ಒಗ್ಗರಣೆ ಅಲ್ಲಿರಲಿ. ಬದನೆಕಾಯಿ ನೋಡಿ, ಈ ತೊಟ್ಟೆಲ್ಲ ತೆಗೆದ್ಬಿಟ್ಟು ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ ಬದನೆಕಾಯಿ. ನೋಡಿ, ಇದಕ್ಕೆ ನಾನು ಈ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಮೆಣಸಿಕಾಯಿ ಇಟ್ಟಿದ್ನಲ್ಲ, ಇದನ್ನು ಸುಡ್ಕೊತೀನಿ. ಅದು ಚೆನ್ನಾಗಿ ಸ್ವಲ್ಪ ಸುಡಲಿ, ಇಲ್ಲಾಂದರೆ ತುಂಬ ಖಾರವಾಗಿರುತ್ತೆ. ಸ್ವಲ್ಪ ಸುಟ್ಟರೆ ಖಾರ ಕಮ್ಮಿ ಆಗುತ್ತೆ. ನೋಡಿ, ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕೋಣ. ಇದು ಕಿವುಚಿಟ್ಟಿದ್ವಲ್ಲ, ಇದು ಹುಣಸೆಹಣ್ಣು ಮತ್ತು ಉಪ್ಪು. ನೋಡಿ, ಮೆಣಸಿಕಾಯಿ ಆಗಿದೆ, ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ದಕ್ಕೆ ಸ್ವಲ್ಪ ನೀರು ಬೆರೆಸ್ಬೇಕು. ನೋಡಿ, ನಾನು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ.
ಮೆಣಸಿನ್ಕಾಯಿ ಬಿಸಿ ಇದೆ, ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಬೇಡ. ಆ ನೀರು ಹಾಕಿದ್ವಲ್ಲ, ಮಿಕ್ಸ್ ಮಾಡೋಣ ಚೆನ್ನಾಗಿ. ಇನ್ನೂ ಸ್ವಲ್ಪ ಬೇಕು, ಮುದ್ದೆ ತಿನ್ನಬೇಕಲ್ಲ, ಅದಕ್ಕೋಸ್ಕರ ಒಂಚೂರು ನೀರಿರಲಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ ನೀವು ಮಾಡೋದಾದರೆ. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಹಂಗೆ ಹಸಿದೇ ತಿನ್ಬೋದು, ಆ ಥರ ಇರುತ್ತೆ ಟೇಸ್ಟು. ಉಪ್ಪು ಸಾಕ ನೋಡ್ತೀನಿ, ಸ್ವಲ್ಪ ಉಪ್ಪು ಬೇಕು. ಇನ್ನು ಸ್ವಲ್ಪ ನೀರು ಹಾಕೋಣ. ನೋಡಿ, ಇದು ರೆಡಿಯಾಗಿದೆ. ನಾನೊಂದು ತಟ್ಟೆ ತಗೊಳ್ತೀನಿ. ತಟ್ಟೆಗೆ ಗೊಜ್ಜು ಮತ್ತು ಮುದ್ದೆ ಹಾಕೋಣ. ನಾನು ಬಿಸಿ ಬಿಸಿ ಮುದ್ದೆ ಮಾಡಿಟ್ಟಿದ್ದೆ ಇವಾಗ. ನೋಡಿ, ಸುಟ್ಟು ಬದನೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಹುಳಿ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರ ಆಗಿರ್ಬೋದು, ಒಂದೇ ಬದನೆಕಾಯಿ ತಗೊಂಡಿರೋದಲ್ವ, ಅದಕ್ಕೋಸ್ಕರ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಹೇಳ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ, ಒಳ್ಳೆ ಖಾರವಾಗಿ. ನನಗೆ ಫಸ್ಟೇ ಗಂಟ್ಲು ಸರಿ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಖಾರವಾಗಿ 2 ಮೆಣಸಿನ್ಕಾಯಿ ಹಾಕ್ತೆ, ಇಲ್ಲಾಂದರೆ ನಾನು ಒಂದೇ ಮೆಣಸಿನ್ಕಾಯಿ ಹಾಕ್ತಾಯಿದ್ದಿದ್ದು. ಇದ್ರ ಜೊತೆ ನೋಡಿ ಈ ಥರ ಈರುಳ್ಳಿ ಇದೆಲ್ಲ ಇರುತ್ತಲ್ಲ, ಅದನ್ನು ನೆಂಚ್ಕೊಳ್ಳೋದು. ಇದನ್ನು ನಾನು ಪೂರ್ತಿ ಊಟ ಮಾಡಿ ಮುಗಿಸ್ತೀನಿ. ನೀವು ಹೇಗಿತ್ತು ಅಂತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೇಗಿತ್ತು ಅಂತ ನೀವು ಮಾಡಿಬಿಟ್ಟು ತಿಳಿಸ್ರಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.